ಎಲ್ರಿಗೂ ನಮಸ್ಕಾರ. ನೀವೇನಾದರೂ ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ನಿಮಗೆ ಬೇಕಾಗಿರುವಂತಹ ಇನ್ಸ್ಟ್ರೂಮೆಂಟ್ಸ್ ಎಲ್ಲ ನಿಮಗೆ ಗೊತ್ತಿರುತ್ತೆ. ಬಟ್ ಕೆಲವೊಂದು ಸರಿ ನಾವು ಸ್ಟಾರ್ಟಿಂಗಲ್ಲೇ ತುಂಬ ಇನ್ವೆಸ್ಟ್ ಮಾಡೋದಕ್ಕಾಗಲ್ಲ. ಕೆಲವರು ತುಂಬ ಇನ್ವೆಸ್ಟ್ ಮಾಡ್ತಾರೆ, ಮೈಕ್ಸ್ಗಾಗಿರ್ಬೋದು, ಟ್ರೈಪಾಡ್, ಸ್ಟ್ಯಾಂಡ್ಸ್ ಅಥವಾ ಲೈಟಿಂಗ್ಸ್ ಎಲ್ಲದಕ್ಕೂ ತುಂಬ ಇನ್ವೆಸ್ಟ್ ಮಾಡ್ತಾರೆ. ನಾನು ಸ್ಟಾರ್ಟ್ ಮಾಡಿ 1 ಇಯರ್ ಆಗಿದೆ. ಬಟ್ ನಾನು ತುಂಬ ಲಾಂಗ್ ವಿಡಿಯೋಸ್ ಅಥವಾ ವ್ಲಾಗಿಂಗ್ ಆ ರೀತಿ ಯಾವುದೇ ರೀತಿಯಾದಂತಹ ವಿಡಿಯೋಸ್ ಆಗ್ತಾ ಇರಲಿಲ್ಲ. ಜಸ್ಟ್ ಕುಕ್ಕಿಂಗ್ ವಿಡಿಯೋಸ್ ಆಗ್ತಿದೆ, ಅದು ಫೇಸ್ಲೆಸ್ ಮತ್ತು ವಾಯ್ಸ್ಲೆಸ್ ಇರ್ತಿತ್ತು. ಸೊ ನಾನೇನು ಡಿಸೈಡ್ ಮಾಡಿದೆ ಅಂದರೆ ವಾಯ್ಸ್ ಮತ್ತು ಫೇಸ್ ಯೂಸ್ ಮಾಡ್ಬೋದಲ್ವಾ ಅಂತ ಹೇಳಿ 1 ಇಯರಿಂದ, ನಾಟ್ ಎಕ್ಸಾಕ್ಟ್ಲಿ 1 ಇಯರ್, ಆಲ್ಮೋಸ್ಟ್ 7 to 8 ಮಂತ್ಸಿಂದ ನಾನು ಮೈಕ್ ಸರ್ಚ್ ಮಾಡ್ತಿದ್ದೆ. ಮೈಕ್ಸಲ್ಲಿ ತುಂಬ ವೆರೈಟೀಸ್ ಆಫ್ ಇರುತ್ತೆ. ಇವಾಗ ನೀವು ಸರ್ಚ್ ಮಾಡಿದ್ರೆ ಬೆಸ್ಟ್ ಮೈಕ್ ಅಂದರೆ ತುಂಬ 10,000 12,000 ಆ ರೇಟಲ್ಲಿರುತ್ತೆ. ಆ ಪ್ರೈಸಲ್ಲಿ ನೀವು ತಗೊಳ್ಳೋದು ಅಷ್ಟು ವರ್ತ್ ಅಲ್ಲ ಅಂದ್ಕೊಳ್ತೀನಿ. ಅಂದರೆ ಆ್ಯಸ್ ಅ ಬಿಗಿನರ್ ನೀವು ತುಂಬ ಜನ ಕೇಳ್ಬೋದು, ನಮ್ಮ ಮೇಲೆ ನಮಗೆ ಕಾನ್ಫಿಡೆನ್ಸ್ ಇದ್ದರೆ ಇನ್ವೆಸ್ಟ್ ಮಾಡ್ಬೋದಲ್ವಾ ಅಂತ. ಕಾನ್ಫಿಡೆನ್ಸ್ ಇರಬೇಕು, ಬಟ್ ಓವರ್ ಕಾನ್ಫಿಡೆನ್ಸ್ ಬೇಡ ಅಂತ. ನೀವು ಚೆನ್ನಾಗಿ ಒಂದು ಹಂತಕ್ಕೆ ಬೆಳೆದ್ಮೇಲೆ ಆವಾಗ ಬೇಕಿದ್ರೆ ನೀವು ತುಂಬ ಇನ್ವೆಸ್ಟ್ ಮಾಡಿ ನೀವು ತಗೊಳ್ಬೋದು. ಇವಾಗ ಸದ್ಯಕ್ಕೆ ನಾನು ಈ 7-8 ತಿಂಗಳಿಂದ ಏನು ರಿಸರ್ಚ್ ಮಾಡಿ ತುಂಬ ಕ್ರಿಯೇಟರ್ಸ್ ಹತ್ರ ಎಲ್ಲ ವಿಚಾರಿಸಿ ಅವ್ರ ಹತ್ರ ಎಲ್ಲ ಕೇಳಿ ರಿವ್ಯೂಸ್ ಎಲ್ಲ ನೋಡಿ ಒಂದು ಮೈಕ್ನ ತೊಗೊಂಡಿದ್ದೀನಿ. ಇದು ನನ್ನ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಮಾಡ್ತಿರುವಂತಹ ಆಡಿಯೋ. ನಾನು ಅಮೆಝಾನಲ್ಲಿ ಆರ್ಡರ್ ಮಾಡಿ ತೊಗೊಂಡಿರುವಂತಹ ಮೈಕ್ ಇದು ಅಂಡರ್ 1000 ರೂಪೀಸ್ ಇದೆ. ನಾನು ನಿಮಗೆ ಓಪನ್ ಮಾಡಿಲ್ಲ, ಮಿಕ್ಸಿಲ್ ಹಾಗೆ ಇದೆ. ಇವಾಗ ಇದನ್ನು ಓಪನ್ ಮಾಡ್ತೀನಿ. ಇದು ಮೈಕ್ ನೇಮ್ ಲಾಸ್ಟಲ್ಲಿ ಹೇಳ್ತೀನಿ. ಇದರಲ್ಲಿ ಇನ್ವಾಯ್ಸ್ ಕಳಿಸಿದ್ದಾರೆ ಅನ್ಸುತ್ತೆ. ಇದು ಇನ್ವಾಯ್ಸು. ಈಗ ಇದನ್ನು ಓಪನ್ ಮಾಡ್ತಾ ಇದ್ದೀನಿ. ಇದಕ್ಕೆ ಆ್ಯಕ್ಚುಲಿ ಇನ್ಸ್ಟ್ರಕ್ಷನ್ಸ್ ಎಲ್ಲ ಇದೆಯಾ ಎಲ್ಲ ಚೆಕ್ ಮಾಡ್ಕೊಳ್ಳೋಣ. ಡ್ಯುಯಲ್ ಮೈಕ್ ತೊಗೊಂಡಿದ್ದೀನಿ. ನೀವು ಬೇಕಿದ್ರೆ ಸಿಂಗಲ್ ಮೈಕ್ ತೊಗೊಳ್ಬೋದು. ಇಟ್ ಕಾಸ್ಟ್ ಅರೌಂಡ್ 780 ರೂಪೀಸ್. ನಾನು ಡ್ಯುಯಲ್ ಮೈಕ್ ತೊಗೊಂಡಿದ್ದೀನಿ. ಇದು ಮೊಬೈಲ್ಗೆ ಕನೆಕ್ಟ್ ಮಾಡ್ಕೊಳ್ಳೋದಕ್ಕೆ. ನೆಕ್ಸ್ಟು ಒಂದು ಸೆಕೆಂಡ್, ಚಾರ್ಜರ್ ಸಹ ಕೊಟ್ಟಿದ್ದಾರೆ. ಇದನ್ನು ಹೇಗೆ ಯೂಸ್ ಮಾಡೋದು ಅಂತ ಸಹ ಇನ್ಸ್ಟ್ರಕ್ಷನ್ ಬುಕ್ ಅಂತ ಕೊಟ್ಟಿದ್ದಾರೆ. ಇದರಲ್ಲಿ ಫೋನ್ ಹೇಗೆ ಕನೆಕ್ಟ್ ಮಾಡೋದು ಅಂತ ಸಹ ಇದೆ. ಬನ್ನಿ, ತಡ ಮಾಡೋದು ಬೇಡ, ಮೈಕ್ ಹೇಗೆ ವರ್ಕ್ ಆಗ್ತಿದೆ ಅಂತ ಚೆಕ್ ಮಾಡೋಣ. ನನ್ನ ಹತ್ರ 2 ಮೊಬೈಲ್ ಇಲ್ಲದೆ ಇರೋ ಕಾರಣ ನಾನು ನಿಮಗೆ ಮಿರರ್ ಮುಂದೆ ನಿಂತು ತೋರಿಸ್ತಾ ಇದ್ದೀನಿ. ಇದು ಕನೆಕ್ಟ್ ಮಾಡಿದ್ದೀನಿ ಮೊಬೈಲ್ಗೆ. OTG ಕನೆಕ್ಷನ್ ಅಂತ ಟೈಪ್ ಮಾಡಿ. ನೆಕ್ಸ್ಟು OTG ಕನೆಕ್ಷನ್ನ ಆನ್ ಮಾಡ್ತಾಯಿದ್ದೀನಿ.
ಈಗ ಮೈಕ್ ರೆಡಿ ಇದೆ ಯೂಸ್ ಮಾಡೋದಕ್ಕೆ. ನಾನೀಗ ಮನೆ ಹೊರಗೆ ಬಂದು ಮೈಕ್ನ ಚೆಕ್ ಮಾಡ್ತಾ ಇದ್ದೀನಿ. ನಿಜವಾಗೂ ನಾಯ್ಸ್ ಕ್ಯಾನ್ಸಲೇಷನ್ ಎಲ್ಲ ಇದೆಯಾ ಇಲ್ವಾ ಅಂತ ನೋಡೋಣ. ನಾನು ಇದನ್ನು ಕನೆಕ್ಟ್ ಮಾಡಿದ್ಮೇಲೆ ಸ್ವಲ್ಪ ಹೊತ್ತು ಮ್ಯೂಟ್ ಆಗುತ್ತೆ, ಬಿಕಾಸ್ ಮೈಕ್ ಆನ್ ಮಾಡೋವರೆಗೂ ಮ್ಯೂಟ್ ಆಗಿರುತ್ತೆ. ಈಗ ನೀವೇನು ಕೇಳಿಸ್ಕೊಳ್ತಾ ಇದ್ದೀರಾ, ಇದು ಮೈಕಲ್ಲಿ ರೆಕಾರ್ಡ್ ಆಗ್ತಿರೋದು, ಬಟ್ ನಾಯ್ಸ್ ಕ್ಯಾನ್ಸಲೇಷನ್ ಆನ್ ಮಾಡಿಲ್ಲ. ನಾಯ್ಸ್ ಕ್ಯಾನ್ಸಲೇಷನ್ ಹೇಗೆ ಆನ್ ಮಾಡೋದು ಅಂದರೆ, ಇವಾಗ ನೋಡಿ, ಫಸ್ಟ್ ಸ್ಟೆಪ್ ಆಫ್ ನಾಯ್ಸ್ ಕ್ಯಾನ್ಸಲೇಷನ್, ನಿಮಗೆ ಕ್ರ್ಯಾಕರ್ಸ್ ಬರ್ನ್ ಆಗ್ತಿರೋ ನಾಯ್ಸ್ ಎಲ್ಲ ಕೇಳಿಸ್ತಾ ಇದೆ ನನಗೆ. ಟೂ ಟೈಮ್ಸ್ ಬ್ಲಿಂಕ್ ಆಗ್ತಿದೆ. 1 2 3. ನೀವು ನೋಡಿದ್ರಲ್ಲ, 3 ಟೈಮ್ಸ್ ಬ್ಲಿಂಕ್ ಆಗಿದೆ ಲೈಟ್. ಅಂದರೆ ಈಗ ನನ್ನ ಸರೌಂಡಿಂಗಲ್ಲಿ ಏನು ನಾಯ್ಸ್ ಇದೆ ಅದು ನಿಮ್ಗೆ ಆ್ಯಕ್ಚುಲಿ ಕೇಳಿಸ್ತಿರಲ್ಲ ಅಂತ ಅಂದ್ಕೊಂಡಿದ್ದೀನಿ, ಯಾಕಂದರೆ ನಾನು ಫಸ್ಟ್ ಟೈಮ್ ಯೂಸ್ ಮಾಡ್ತಿರೋದು ಈ ಮೈಕು. ಸೊ ನಿಮಗೇನಾದರೂ ನಾಯ್ಸ್ ರಿಡಕ್ಷನ್ ಇದೆ ಇದರಲ್ಲಿ ಅಂತ ಅನಿಸಿದ್ರೆ, ವಾಯ್ಸ್ ಕ್ಲಾರಿಟಿ ಚೆನ್ನಾಗಿದೆ ಅಂತ ಅನಿಸಿದ್ರೆ ನೀವು ಈ ಮೈಕ್ನ ಪರ್ಚೇಸ್ ಮಾಡ್ಬೋದು. ಮೈಕ್ ಬಂದು ಗ್ರನಾರೋ ಮೈಕು. ಇದು ಸಿಂಗಲ್ ಮೈಕ್ ಸಹ ಸಿಗುತ್ತೆ. ನಾನು ಯಾವುದೇ ರೀತಿ ಪ್ರಮೋಷನ್ ಮಾಡ್ತಿಲ್ಲ, ನಾನು ಇದು ಮೊದಲನೇ ಸರಿ ಒಂದು ಮೈಕ್ ಯೂಸ್ ಮಾಡ್ತಿರೋದು. ನೀವು ಬೇಕಿದ್ರೆ ನನ್ನ ಚಾನೆಲ್ ಹೋಗಿ ನೋಡ್ಬೋದು. ನನಗೆ ಅಷ್ಟೊಂದು ಸಬ್ಸ್ಕ್ರೈಬರ್ಸ್ ಎಲ್ಲ ಇಲ್ಲ ಪ್ರಮೋಟ್ ಮಾಡುವಷ್ಟು, ಮತ್ತು ಅಫಿಲಿಯೇಟ್ ಮಾರ್ಕೆಟಿಂಗ್ ಸಹ ನಾನು ಮಾಡ್ತಿಲ್ಲ. ನೀವು ಅಮೆಝಾನಲ್ಲಿ ಹೋಗಿ ಗ್ರನಾರೋ ಮೈಕ್ ಅಂತ ಚೆಕ್ ಮಾಡಿದ್ರೆ ಅದು ಅಮೆಝಾನ್ ಚಾಯ್ಸ್ ಅಂತ ಇರೋದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಬಿಕಾಸ್ ರಿಟರ್ನ್ ಆ್ಯಕ್ಚುಲಿ ಇಲ್ಲಿ ಅಮೆಝಾನಲ್ಲಿ ರಿಟರ್ನ್ ಇಲ್ಲ. ಏನಿದ್ರು ಡ್ಯಾಮೇಜ್ ಇದ್ದರೆ ಮಾತ್ರ ನಿಮಗೆ ರಿಟರ್ನ್ ಇರುತ್ತೆ. ಇದು ವರ್ಕ್ ಆಗ್ತಿಲ್ಲ ಅಂದರೆ ನೀವು ಸ್ಟೋರಲ್ಲೇ ಹೋಗಿ ಇದು ಮಾಡಬೇಕು, ಸರ್ವಿಸ್ ಮಾಡಿಸ್ಕೊಳ್ಬೇಕು. ನಿಮಗೆ ಬೆಂಗಳೂರು ಕಾಲ್ ಪಿಕ್ ಮಾಡಲ್ಲ. ನಾನು ಆಲ್ರೆಡಿ ಕಾಲ್ ಮಾಡಿ ಚೆಕ್ ಮಾಡಿದ್ದೀನಿ. ಬಟ್ ತುಂಬ ಜನ ಕ್ರಿಯೇಟರ್ಸ್ ಯೂಸ್ ಮಾಡ್ತಿರೋದ್ರಿಂದ, ಅವ್ರು ಸಜೆಸ್ಟ್ ಮಾಡಿರೋದ್ರಿಂದ 1 ಇಯರಿಂದ ಯೂಸ್ ಮಾಡ್ತಿದ್ದೀವಿ, 2 ಇಯರ್ಸಿಂದ ಯೂಸ್ ಮಾಡ್ತಿದ್ದೀವಿ ಅಂತೆಲ್ಲ ಹೇಳಿರೋ ಕಾರಣಕ್ಕೆ ನಾನು ತೊಗೊಂಡಿದ್ದೀನಿ. ಏನೂ ಪ್ರಾಬ್ಲಮ್ ಆಗಿಲ್ಲ ಅವ್ರಿಗೆ. ಥ್ಯಾಂಕ್ ಯು.